ಬ್ರೇಕ್ ನಂತರ ಐಟಿ ನ್ಯೂಸ್ಗೆ ಸ್ವಾಗತ. ಗಿಡಮರಗಳನ್ನ ಮಕ್ಕಳಂತೆ ಪ್ರೀತಿಸಿ ಪ್ರತಿಯೊಬ್ಬ ನಾಗರಿಕರು ಒಂದೊಂದು ಗಿಡವನ್ನ ನೆಟ್ಟು ಪೋಷಣೆ ಮಾಡಿದರೆ ಈ ಭಾಗದ ನೀರಿನ ಕೊರತೆಯನ್ನ ನೀಗಿಸಬಹುದಾಗಿದೆ ಎಂದು ಪರಿಸರ ಪ್ರೇಮಿ ಸಾಲುಮರದ ತಿಮ್ಮಕ್ಕ ಹೇಳಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಗಾಂಧಿ ಚೌಕದಲ್ಲಿ ಶ್ರೀ ವಿನಾಯಕ ಭಕ್ತ ಮಂಡಳಿ ಆಶ್ರಯದಲ್ಲಿ ತಾಲೂಕು ನಾಗರಿಕ ಹಿತರಕ್ಷಣಾ ವೇದಿಕೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಉಚಿತ ಸಸಿಗಳ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮದುವೆಯಾಗಿ ಮಕ್ಕಳಿಲ್ಲದ ನನಗೆ ಮಕ್ಕಳ ಕೊರಗನ್ನು ನೀಗಿಸಿಕೊಳ್ಳಲು ಸಾಧ್ಯವಾಗದಿದ್ದಾಗ ಒಳೆದಂತಹ ಆಲೋಚನೆಯಂತೆ ನನ್ನ ಕುಟುಂಬದ ಮರಗಳಲ್ಲಿನ ಕೊಂಬೆಗಳನ್ನು ಕಡೆದು ಕಸಿ ಮಾಡಿ ಸಸ್ಯಗಳನ್ನಾಗಿ ಮಾಡಿ ನಾಟಿ ಮಾಡಿ ಬೆಳೆಸುವಂತಹ ಹವ್ಯಾಸವನ್ನು ಬೆಳೆಸಿಕೊಂಡ ನಂತರ ಮರಗಳನ್ನೇ ನನ್ನ ಮಕ್ಕಳಂತೆ ಪ್ರೀತಿ ಮಾಡುತ್ತಿದ್ದೇನೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮರಗಳನ್ನು ಬೆಳೆಸುವುದರಿಂದ ಭೂಮಿಯು ತಂಪಾಗಿರುವುದರ ಜೊತೆಗೆ ಮಳೆಯ ಕೊರತೆಯಿಂದಾಗಿ ಬರಡಾಗಿರುವ ಬಯಲು ಸೀಮೆಗೆ ಕಾಲಕಾಲಕ್ಕೆ ಮಳೆಯ ಮಾರುತಗಳನ್ನು ಆಕರ್ಷಣೆ ಮಾಡುವಂತಹ ಶಕ್ತಿಯನ್ನು ತುಂಬಿಸಬೇಕಾಗಿದೆ. ವಿವಿಧ ಬಗೆಯ ಕಾರ್ಖಾನೆಗಳ ನಿರ್ಮಾಣ, ವಾಣಿಜ್ಯ ಸಂಕೀರ್ಣಗಳ ನಿರ್ಮಾಣದ ಹೆಸರಿನಲ್ಲಿ ಇರುವಂತಹ ಮರಗಳನ್ನು ಕಡಿಯುತ್ತಿದ್ದು, ಮರಗಳನ್ನು ಕಡಿದಂತಹ ಜಾಗದಲ್ಲಿ ಪುನಃ ಮರಗಳನ್ನು ಬೆಳೆಸುವಂತಹ ಪ್ರಯತ್ನಗಳನ್ನು ಮಾಡುತ್ತಿಲ್ಲ. ಈ ಬಗ್ಗೆ ಅರಣ್ಯ ಇಲಾಖೆ ಹೆಚ್ಚಿನ ಗಮನ ಹರಿಸಬೇಕು. ವಿವಿಧ ಸಂಘ ಸಂಸ್ಥೆಗಳು, ಶ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಪದಾಧಿಕಾರಿಗಳು ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವಾಗಬೇಕು. ಶಾಲಾ ಆವರಣಗಳು, ಸರ್ಕಾರಿ ಗುಂಡು ತೋಪುಗಳು, ಆಶ್ರಮಗಳು, ರೈತರ ಜಮೀನುಗಳ ಬದುಗಳಲ್ಲಿ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಸಿರಾಡುವಂತಹ ಗಾಳಿಯನ್ನು ಹಣ ಕೊಟ್ಟು ಖರೀದಿ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾದಿತ್ತು ಎಂದು ಎಚ್ಚರಿಸಿದರು. ಸಂಘಟನೆಯಿಂದ 20 ಜಾತಿಯ 5,000 ಸಸಿಗಳನ್ನು ವಿತರಣೆ ಮಾಡಲಾಗುತ್ತಿದೆ. ಸಸಿ ವಿತರಣಾ ಕಾರ್ಯಕ್ರಮದ ಅಂಗವಾಗಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಆವರಣದಲ್ಲಿ ಸಾಲುಮರದ ತಿಮ್ಮಕ್ಕ ಅವರಿಂದ ಸಸಿಗಳನ್ನು ನೆಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕ ಎಸ್ ಮಹೇಶ್ ಕುಮಾರ್, ಸ್ವಾತಂತ್ರ್ಯ ಹೋರಾಟಗಾರ ಸೂರಂ ರಾಮಯ್ಯ, ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಎಸಿ ಗೋಪಾಲಸ್ವಾಮಿ, ಸಿ ಮುನಿಯಪ್ಪ, ವೀರಭದ್ರಯ್ಯ, ಎಂ ಶಂಕರ್, ರುದ್ರಮೂರ್ತಿ, ವಿ ವಿಶ್ವನಾಥ್, ವೆಂಕಟರಾಜು, ಬಸವರಾಜು ಮುಂತಾದವರು ಹಾಜರಿದ್ದರು. ಒಂದು ಫಲ ಸಿಗ್ತದೆ ಎಂದು ಮರಗಳು ಹಾಕಿ ಬೆಳೆಸಿ ಅದನ್ನು ಪುಣ್ಯ ಪಡೆಯೋಣ ಅಂತ ಮರ ಹಾಕಕ್ಕೆ ನಾನು ನನ್ನ ಪತಿ ಇದ್ರು. ಒಂದು ಪಟ್ಟೆ ಗಾಡಿ ಇತ್ತು, ಪಟ್ಟೆ ಗಾಡಿ ಮೇಲೆ ಬಡ್ಡಿ ಮುಚ್ಚಿ ಹಾಕೊಂಡು ಗಾಡಿ ನೋಡ್ಕೊಂಡು ಹೋಗಿ ಮರ್ಕೊಂಡಲ್ಲ ಅಲ್ಲಿ ಕೊಂಡೆ ಯಾವಾಗ ಕಡಿಬೇಕು ಅಂತ ಹೇಳಿ ಮುಂಚೆ ಹೋಗಿ ಒಂದು 10 ಗುಡಿ ಮಾಡ್ಕೊಂಡು ಬಂದಿದ್ರು. ಅವರು ನಾವು ತಲೆ ಎಲ್ಲ ಸರಿ ಚೆಕ್ ಮಾಡಿ ಅವರು ಇದಕ್ಕೆ ಪೆಟ್ಟಿ ತಗೊಂಡೋಗಿ ಅವರು ಒಂದು 3-4 ಗುಡಿಗೆ ಪೆಟ್ಟಿ ನೀರೇ ಹಾಕಿ ಗುಡುಕ್ ಮಾಡಿ ಕೇಳ್ಬೋದು. ಅದಕ್ಕೆ ನನ್ನ ಕೈಗೂ ಕೊಟ್ಟರು. ನಾನು ಇನ್ನೊಂದು ಬೇರೆ ಮಾಡ್ಕೊಟ್ಟು ಅವ್ರ ಪೆಟ್ಟಿ ಕಡ್ದು ತಲೆ ತಿಂದು ಪೆಟ್ಟಿ ಕಟ್ ಮಾಡಿ ಅವಾಗ ನಾನು ಪೆಟ್ಟಿ ತಗೊಂಡೋಗಿ ಗುಡಿ ಒಳಗೆ ನೀರೇ ಹಾಕಿ ಗುಡುಕ್ ಮಾಡಿ ಕೇಳ್ಬೋದು. ಮಾರನೇ ದಿವಸಕ್ಕೆ ಹೀಗೆ ಅಂದ್ರೆ ಮನುಜಡಿಗೆ ಒಳಗೆ ಅವರು ಅಡ್ಡವಾಗಿವರು ನಾವು ತಲೆಯ ಒಂದು ಸೊಂಟದ ಮೇಲೆ ಒಂದು ಇಟ್ಕೊಂಡು ಅವು ಒಂದೊಂದು ಗಿಡಗೆ ಇದ್ರು, ಒಂದೊಂದು ಗಿಡಗೆ ನೀರು ಕೆಡಿಸಿ ಇನ್ನೊಂದು ನೀರು ಹೆಸರು ನೀರಿಗೆ ತಂಪು ಉಂಟು. ಇವಾಗ ಕಡೆಗೆ ಎಷ್ಟು ಮಟ್ಟಿಗೆ ಬೆಳೆ ಉಂಟು. ನಮ್ಮ ದೇಶಕ್ಕೆ ಮಳೆ ಎಷ್ಟು ಮಳೆ ಇಲ್ಲ, ಅಷ್ಟು ದೇಶದಿಂದ ಬೆಳೀತು. ಬಸ ಮೇಲೆ ಅನುಭವಿಸಿ ಬಂಡಿ ಮೇಲೆ ಕಲಿಸಿರ್ತಿ ಜಯಿಸಿದ್ದು ಕಲ್ಲಿಗೆ ತಂದು ಮಹಿಳೆಯರಿಗೆ 2ನೇ ಕಣ್ಣು ಒಂದೇ ಇರೋದು. ಆಮೇಲೆ ಅದನ್ನೆಲ್ಲ ಅನುಭವಿಸಿ ಕಡೆಸಕ್ಕೆ ಈ ಮಗ ದೊಡ್ಡ ಮಗ ಇಲ್ಲಿ ಬಂದು. ಕ್ಯಾಮರಾಮನ್ ಬಾಬು ಜೊತೆ ಸತೀಶ್, ಐಟಿವಿ ನ್ಯೂಸ್, ವಿಜಯಪುರ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪುರಸಭೆ ವತಿಯಿಂದ ಸ್ವಚ್ಛತಾ ಅಭಿಯಾನವನ್ನು ನಡೆಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಹಾತ್ಮ ಗಾಂಧೀಜಿಯವರ ಕನಸಿನಂತೆ ಕರೆ ನೀಡಿದ್ದ ಸ್ವಚ್ಛತಾ ಅಭಿಯಾನದ ಅಂಗವಾಗಿ ನಡೆಸಿದಂತಹ ಸ್ವಚ್ಛತಾ ಆಂದೋಲನದಲ್ಲಿ ಬಾಗೇಪಲ್ಲಿ ಪುರಸಭೆ ಸದಸ್ಯರು, ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಪಟ್ಟಣದ ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಪ್ರಶಾಂತ್, ಐಟಿವಿ ನ್ಯೂಸ್, ಬಾಗೇಪಲ್ಲಿ. ಗ್ರಾಮ ರಾಜ್ಯ ರಾಮರಾಜ್ಯ ಆಗಬೇಕೆಂಬ ಗಾಂಧಿ ಕಂಡ ಕನಸು ನನಸಾಗಬೇಕಾದ್ರೆ ಗ್ರಾಮೀಣ ಭಾಗಗಳಿಗೆ ಬೆನ್ನೆಲುಬಾಗಿರುವ ಗ್ರಾಮ ಪಂಚಾಯಿತಿಗಳು ಪ್ರಾಮಾಣಿಕ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಸ್ವಚ್ಛತೆಯ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕೆಂದು ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ತ್ರಿಲೋಕಚಂದ್ರ ಸಲಹೆ ನೀಡಿದರು.
ಶ್ರೀನಿವಾಸಪುರ ತಾಲೂಕಿನ ದಳಸನೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಸ್ವಚ್ಛ ಭಾರತ್ ಮಿಷನ್ ಆಂದೋಲನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸ್ವಚ್ಛತೆ ಹಾಗೂ ನೈರ್ಮಲ್ಯದ ಅರಿವು ಸಾರ್ವಜನಿಕರಲ್ಲಿ ತಾನಾಗಿಯೇ ಮೂಡಬೇಕು. ಗ್ರಾಮೀಣ ಜನರು ಸ್ವಾವಲಂಬನೆ ಜೀವನ ನಡೆಸುವ ದಿನಗಳು ಬಂದರೆ ಗಾಂಧೀಜಿ ಕನಸು ನನಸಾಗಲು ಸಾಧ್ಯವಾಗುತ್ತದೆ ಎಂದ ಅವರು, ಸ್ವಚ್ಛತೆಯಲ್ಲಿ ಎಲ್ಲಿ ಇರುತ್ತದೆಯೋ ಅಲ್ಲಿ ಒಳ್ಳೆಯ ಸಂಪ್ರದಾಯ ಮತ್ತು ಅವರ ಮನಸ್ಥಿತಿ ಉತ್ತಮವಾಗಿರುತ್ತದೆ ಎಂಬುದು ಹಿರಿಯರ ಮಾತಾಗಿದೆ. ಆದ್ದರಿಂದ ನಮ್ಮ ಸುತ್ತಮುತ್ತಲಿನ ಸಮಾಜವನ್ನು ಸ್ವಚ್ಛವಾಗಿಡಬೇಕು. ಮಹಾತ್ಮ ಗಾಂಧೀಜಿಯವರ ಕನಸು ನನಸಾಗಲು ನಾವೆಲ್ಲ ಶ್ರಮಿಸಬೇಕೆಂದು ಆಶಿಸಿದರು. ಹಿರಿಯ ಕಾಂಗ್ರೆಸ್ ಮುಖಂಡ ದಳಸನೂರು ಗೋಪಾಲಕೃಷ್ಣ ಮಾತನಾಡಿ, ರಾಷ್ಟ್ರದ 70% ಜನ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವುದರಿಂದ ಇನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾಗಿಯೇ ಉಳಿದಿದೆ. ಗ್ರಾಮೀಣ ಜನತೆಗೆ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದಾಗ ರಾಷ್ಟ್ರಪಿತ ಗಾಂಧೀಜಿ ಕನಸು ನನಸಾಗುತ್ತದೆ ಎಂದ ಅವರು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪುರಸಭೆ ಹಾಗೂ ನಗರಸಭೆಗಳಲ್ಲಿ ಇರುವಂತೆ ಪೌರ ಕಾರ್ಮಿಕರು ಇರುವುದಿಲ್ಲ. ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು. ಆಗ ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಎಂದರು. ಈ ವಿಶ್ವಕ್ಕೆ ಮಾದರಿಯಾದಂಥ ಈ ಗ್ರಾಮ ಪಂಚಾಯತಿಗಳು, ತಾಲೂಕು ಪಂಚಾಯತಿಗಳು ಮತ್ತು ಜಿಲ್ಲಾ ಪಂಚಾಯತಿಗಳು ನಮ್ಮ ದೇಶದಲ್ಲಿದೆ ಮತ್ತು ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ. ಕರ್ನಾಟಕ ಇಡೀ ರಾಜ್ಯಕ್ಕೆ ಗ್ರಾಮೀಣ ಏನು ರೂರಲ್ ಲೋಕಲ್ ಬಾಡೀಸ್ ಇದೆ, ಅದೊಂದು ಮಾದರಿಯಾದಂತಹ 3 ಹಂತದ ಏನು 3 ಟೈರ್ ಸಿಸ್ಟಮ್ ಇದೆ, ಇಡೀ ದೇಶಕ್ಕೆ ಒಂದು ಮಾದರಿಯಾಗಿದೆ. ಆ ಮಾದರಿಯನ್ನು ಅನುಸರಿಸಿಕೊಂಡು 1993ರಲ್ಲಿ ನಮ್ಮ 74 ಅಮೆಂಡ್ಮೆಂಟ್ಸ್ ಏನು ಬಂತು, ಅದು ಕೂಡ ಗಾಂಧೀಜಿಯ ಒತ್ತಾಸೆ ಇತ್ತು, ಅದರ ಪ್ರತಿಬಿಂಬ ಅಂತ ಹೇಳ್ಬೋದು. ಕಾರ್ತಿಕ್, ಐಟಿವಿ ನ್ಯೂಸ್, ಶ್ರೀನಿವಾಸಪುರ. ಬರಪೀಡಿತ ಪ್ರದೇಶಗಳಲ್ಲಿ ರಾಸುಗಳಿಗೆ ಪೌಷ್ಟಿಕಾಂಶವುಳ್ಳ ಹಸಿರು ಮೇವು ನೀಡಲು ಕೋಚಿಮೂರ್ ಪ್ರತ್ಯಕ್ಷತೆಯನ್ನು ಆಯೋಜನೆ ಮಾಡಲಾಗಿದೆ. ಬರಗಾಲ ಪೀಡಿತ ಪ್ರದೇಶಗಳಲ್ಲಿನ ರಾಸುಗಳಿಗೆ ಪೌಷ್ಟಿಕಾಂಶ ಭರಿತವಾದ ಹಸಿರು ಮೇವುಗಳನ್ನು ಒದಗಿಸುವುದು ಕಷ್ಟಕರವಾಗುತ್ತಿರುವ ನಿಟ್ಟಿನಲ್ಲಿ ರೈತರು ಹಸಿರು ಮೇವುಗಳನ್ನು ರಸಮೇವನ್ನಾಗಿ ಪರಿವರ್ತನೆ ಮಾಡಿ ರಾಸುಗಳಿಗೆ ಬೇಸಿಗೆಯಲ್ಲೂ ಹಸಿರು ಮೇವು ನೀಡಲು ಸಾಧ್ಯವಾಗುವಂತೆ ಮಾಡುವಂತಹ ಪ್ರಾತ್ಯಕ್ಷಿಕೆಯನ್ನು ಕೋಲಾರ ಹಾಲು ಒಕ್ಕೂಟದಿಂದ ಆಯೋಜನೆ ಮಾಡಲಾಗಿತ್ತು. ಶಿಡ್ಲಘಟ್ಟ ತಾಲೂಕಿನ ಮಾಲೂರು ಗ್ರಾಮದ ರೈತ ಕೃಷ್ಣಮೂರ್ತಿ ಅವರ ತೋಟದಲ್ಲಿ ಬೆಳೆದಿರುವ ಜೋಳವನ್ನು ಕಟಾವು ಮಾಡಿ ರಸಮೇವನ್ನಾಗಿ ಪರಿವರ್ತನೆ ಮಾಡುವಂತಹ ಪ್ರಾತ್ಯಕ್ಷಿಕೆ ಮಾಡಲಾಯಿತು. ಪಶು ಆಹಾರಗಳಾದ ಹಿಂಡಿ, ಬೂಸ, ಇತರೆ ಪದಾರ್ಥಗಳ ಬೆಲೆಗಳನ್ನು ಹೆಚ್ಚಾಗುತ್ತಿದ್ದು ಪಶು ಆಹಾರ ತಯಾರಿಕೆಗೆ ಉಪಯೋಗವಾಗುವಂತಹ ಕಚ್ಚಾ ವಸ್ತುಗಳ ಲಭ್ಯತೆಯ ಪ್ರಮಾಣ ಕಡಿಮೆ ಆಗುತ್ತಿದ್ದು ತೋಟಗಳಲ್ಲೇ ಮೇವು ಸಂಸ್ಕರಣಾ ಘಟಕಗಳನ್ನು ಅಳತೆಯಲ್ಲಿ ತಯಾರಿಸಿಕೊಂಡರೆ ಹಾಲು ಒಕ್ಕೂಟದಿಂದ 5,000 ರೂಪಾಯಿಗಳ ಸಹಾಯಧನವನ್ನು ನೀಡುತ್ತಾರೆ. ಗುಜರಾತಿನ NDDB ಮೇವು ಅಭಿವೃದ್ಧಿ ಉಪಯೋಜನೆಯಡಿಯಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಮುಖಾಂತರ ರೈತರಿಗೆ ಅನುಕೂಲ ಕಲ್ಪಿಸಲಾಗಿದೆ. ರೈತರು ಸುಮಾರು 15 ಟನ್ನಷ್ಟು ಮೇವನ್ನು ಶೇಖರಣೆ ಮಾಡಬಹುದಾಗಿದೆ ಎಂದು ರೈತ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ಈ ಹಸಿರು ಮೇವು ಸಂಸ್ಕರಣೆ ಮಾಡಿ ಶೇಖರಿಸಿಟ್ಕೊಂಡು ಇದನ್ನು ಒಂದು 3 ತಿಂಗಳ ಕಾಲ ಶೇಖರಣೆ ಮಾಡಿಟ್ಟು ನಂತರ ಇದನ್ನು ಉಪಯೋಗಿಸೋದು ವಿಧಾನ ಮಳ್ಳೂರಲ್ಲಿ ಮಂಜು ಅಂತವರು ಮಾಡಿದರು. ಅದನ್ನು ನಾವು ನೋಡ್ಕೊಂಡು ಬಂದು ನಮ್ಮ ಜಮೀನಲ್ಲಿ ಬೆಳೆದಿದ್ದ ಹಸಿರು ಮೇವನ್ನು ತೊಗೊಂಬಂದು ಇಟ್ಕೊಂಡು ಈಗ ಇಲ್ಲಿ ಶೈಲೇಜ್ ಅಂತ ಈ ವಿಧಾನದಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡು 3 ತಿಂಗಳು ಆದಮೇಲೆ ನಂತರ ತೆಗೆದು ದನಗಳಿಗೆ ಇದನ್ನು ಕೊಡೋದ್ರಿಂದ ಇದರಲ್ಲಿ ಸಾಕಷ್ಟು ಪೌಷ್ಟಿಕಾಂಶ ಇರ್ತದೆ ಅಂತ ನಮಗೂ ಗೊತ್ತಾಗಿರೋದ್ರಿಂದ ಇದನ್ನು ಬಳಸೋದ್ರಿಂದ ದನಗಳಲ್ಲಿ ಒಂದು ಹಾಲಿನ ಉತ್ಪತ್ತಿನೂ ಜಾಸ್ತಿ ಆಗುತ್ತೆ, ನಮಗೆ ಅದರಿಂದ ಅನುಕೂಲನೂ ಆಗುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಸಿಗೋ ಹಸಿರು ಮೇವನ್ನು ಇಟ್ಟು ಬೇಸಿಗೆಯಲ್ಲಿ ಇದನ್ನು ಬಳಸೋ ವಿಧಾನ ಇದು ನಮಗೆ ತುಂಬಾ ಅನುಕೂಲ ಆಗಿದೆ, ಬೇರೆಯವ್ರಿಗೂ ಕ್ಯಾಮರಾಮನ್ ಬಾಬು ಜೊತೆ ಸತೀಶ್, ಐಟಿವಿ ನ್ಯೂಸ್, ವಿಜಯಪುರ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮ ತೇರ ಕೋಟಿ ಜಪನಾಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಚಿಂತಾಮಣಿ ನಗರದ NR ಬಡಾವಣೆಯ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮ ತೇರ ಕೋಟೆ ಜಪನಾಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇನ್ನು ಈ ವೇಳೆ ಜಪನಾಮ ಕಾರ್ಯಕ್ರಮದ ಅಂಗವಾಗಿ ದೇವಾಲಯದಲ್ಲಿ ಬೆಳಗಿನಿಂದಲೇ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳು ನಡೆದವು. ಈ ವೇಳೆ ದೇವರಿಗೆ ವಿಶೇಷ ಅಲಂಕಾರಿಕ ಪುಷ್ಪಗಳಿಂದ ಸಿಂಗರಿಸಲಾಗಿತ್ತು. ಭಗವಂತ ಎಲ್ಲ ಕಡೆಯೂ ಇದ್ದಾನೆ ಅಂತ, ಭಗವಂತ ಎಲ್ಲ ಕಡೆಯೂ ಇದ್ದಾನೆ ಅಂತ ಹೇಳ್ತಾರೆ, ಅದರ ಅನುಭವ ಯಾರಿಗೂ ಆಗಿರಲ್ಲ. ಅದು ನಿಜವಾಗ್ಲೂ ಅವರಿಗೆ ನಂಬಿಕೆ ಇರಲ್ಲ. ಕಾರಣ ಏನಂದರೆ ಭಗವಂತನ ತಮ್ಮಲ್ಲಿ ತಾವು ನೋಡ್ತಾ ಇರಲ್ಲ. ಆದರೆ ಪ್ರಹ್ಲಾದ ಅಂತ ಭಕ್ತರಿಗೆ ಅವರಿಗೆ ಭಗವಂತ ಇಲ್ಲಿದ್ದಾನೆ, ಅಲ್ಲಿದ್ದಾನೆ, ಇಲ್ಲಿದ್ದಾನೆ ಅಂದರೆ ಅಲ್ಲೂ ಇದ್ದಾನೆ ಅಂತ ಹೇಳ್ತಾ ಇದ್ದ. ಯಾಕೆ ಅಂದರೆ ಅವನಿಗೆ ಅಷ್ಟು ನಂಬಿಕೆ ಇತ್ತು. ಕಾರಣ ಏನಂದರೆ ಆ ನಂಬಿಕೆ ಬರಬೇಕಾದ್ರೆ ನಮ್ಮಲ್ಲಿ ನಾವು ಭಗವಂತನ ಕಾಣಬೇಕು. ನಮ್ಮಲ್ಲಿ ನಾವು ಭಗವಂತನ ಕಾಣಬೇಕಾದ್ರೆ ಮುಖ್ಯ ಒಂದು ಕಾರಣ ಭಗವಂತನ ನಾಮಸ್ಮರಣೆ.
ಭಗವಂತನ ನಾಮಸ್ಮರಣೆ ನಮ್ಮ ಅಂತಃಕರಣದಲ್ಲಿ ಇನ್ಸ್ಕ್ರೈಬ್ ಆದರೆ, ಮಹಾತ್ಮ ಗಾಂಧಿ ಹೇಳ್ತಾರೆ, ಸೀತಾರಾಮ ದಶರಥರಾಮನ ಭಗವನ್ ನಾಮ ಇದೆಯಲ್ಲ, ಆ ಭಗವನ್ ನಾಮ ನಮ್ಮ ಅಂತಃಕರಣದಲ್ಲಿ ಇನ್ಸ್ಕ್ರೈಬ್ ಆದರೆ ನಮಗೆ ಅದೇ ನಿಜವಾದ ಜ್ಞಾನ ಅಂತ ಹೇಳ್ತಾರೆ. ಎಲ್ಲ ಪ್ರಪಂಚ ಜ್ಞಾನ ಬರುತ್ತೆ, ಅದರಿಂದ ಎಲ್ಲ ತರಹವಾದ ಒಂದು ಶ್ರೇಯಸ್ಸು ಸಿಕ್ಕತ್ತೆ ಅಂತ ಮಹಾತ್ಮ ಗಾಂಧಿಯವರು ಹೇಳಿದ್ದಾರೆ. ಆದ್ದರಿಂದ ಭಗವಂತನ ನಾಮಸ್ಮರಣೆ ಹೆಚ್ಚು ಹೆಚ್ಚು ಮಾಡಬೇಕು, ಹೆಚ್ಚು ಜನರಿಗೆ ಅಭ್ಯಾಸ ಆಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ದಿನದಲ್ಲಿ 13 ಕೋಟಿ ಜಪ ಅಂತ ಮಾಡ್ಕೊಂಡಿದ್ವಿ. ಈ 13 ಕೋಟಿ ಜಪದಲ್ಲಿ ನಮಗೆ 11,000 ಜನ ಬೇಕಾಗಿತ್ತು. ಅದರಿಂದ ದೇಶಾದ್ಯಂತ 220 ಸೆಂಟರ್ಗಳು ಮಾಡಿದ್ದೀವಿ. ಸೆಂಟರ್ಗಳು ಮಾಡಿದ್ದೀವಿ ಅಂದರೆ ಮಾಡಿಲ್ಲ ನಾವು, ಅದು ಆಗಿದೆ. ನಾವು 108 ಸೆಂಟರ್ ತಂದುಕೊಂಡಿದ್ವಿ, 220 ಸೆಂಟರ್ ಆಗಿದೆ. ಸುಮಾರು 11,000 ಜನ ಬೇಕು ಅಂದರೆ 20,000ಕ್ಕಿಂತ ಹೆಚ್ಚು ಜನ ಜಪ ಮಾಡ್ತಾ ಇದ್ದಾರೆ. ನಮ್ಮ ಟಾರ್ಗೆಟ್ ಇದ್ದಿದ್ದು 13 ಕೋಟಿ ಜಪ ಇವತ್ತು ಅಂತ, ಅದು 20 ಕೋಟಿಗಿಂತ ಜಾಸ್ತಿ ಆಗೋ ನಿರೀಕ್ಷೆ ಇದೆ. ಅದರಿಂದ ಇಲ್ಲಿ ಒಂದು ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇದ್ದು. ಯಾಕೆ ಲೋಕ ಕಲ್ಯಾಣಾರ್ಥ ಅಂದರೆ, ನಮ್ಮಲ್ಲಿ ನಾವು ಭಗವಂತನ ನೋಡೋದ್ರಿಂದ ಬೇರೆಯವರಲ್ಲೂ ಭಗವಂತನ ನೋಡಿದ್ರೆ ಆವಾಗ ನಮಗೇನು ಅವ್ರ ಮೇಲೆ ದ್ವೇಷ ಇರಲ್ಲ, ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇರಲ್ಲ. ಯಾಕೆಂದರೆ ನನ್ನಲ್ಲಿರೋ ಭಗವಂತನೇ ಅವನಲ್ಲೂ ಇದ್ದಾನೆ ಅಂತಕ್ಕಂಥ ಬೇರೆಯವ್ರನ್ನ ಬೈದು ನನ್ನೇ ಬೈಕೊಂಡಾಗುತ್ತೆ. ಆದ್ದರಿಂದ ಏನಾಗುತ್ತೆ, ದ್ವೇಷ ಅಸೂಯೆಗಳು ಹೋಗುತ್ತೆ. ಅದರಿಂದ ಇದು ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥದ್ದು. ಮತ್ತು ಭಗವನ್ ನಾಮಸ್ಮರಣೆ ಮಾಡೋದ್ರಿಂದ ಶಾಂತಿ ಸಮಾಧಾನ ಸಿಕ್ಕುತ್ತೆ, ಮತ್ತು ನಮ್ಮ ಕಷ್ಟ ಕಾರ್ಪಣ್ಯಗಳು ಕೂಡ ದೂರ ಆಗಿ ಭಗವಂತ ಎಲ್ಲ ವಿಧವಾದ ಒಂದು ಶ್ರೇಯಸ್ಸು ಕೊಡ್ತಾನೆ ಅಂತ ಒಂದು ನಂಬಿಕೆಯಿಂದ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜರು ನಮ್ಮ ಮಂದಿರದ ಅವರ ಅನುಗ್ರಹದಿಂದ ಆಗಿರ್ತಕ್ಕಂಥ ಮಂತ್ರ ಇದು. 1939ರಲ್ಲಿ ಪೂಜ್ಯ ವೆಂಕಣ್ಣನವರು ಸ್ಥಾಪಿಸಿದ ಮಂತ್ರ ಇದು ಮಂದಿರ. ಈ ಮಂದಿರದಲ್ಲಿ ಹಲವಾರು ಸತಿ 13 ಕೋಟಿ ಜಪ ಆಗಿದೆ. ಆದರೆ ಒಂದೇ ದಿನದಲ್ಲಿ 13 ಕೋಟಿ ಜಪ ಮಾಡ್ತಾ ಇರೋದು. ಕ್ಯಾಮರಾಮನ್ ವಡ್ಡಳ್ಳಿ ಸುಬ್ರಹ್ಮಣ್ಯಂ ಜೊತೆ ನಾಗರಾಜ್, ITV ನ್ಯೂಸ್, ಚಿಂತಾಮಣಿ. ಇದಷ್ಟು ಹೊತ್ತಿನ ಸುದ್ದಿಗಳು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್ ವಂದನೆಗಳೊಂದಿಗೆ ನಾನು ಕವಿತಾ, ITV ಇದು ಸತ್ಯಕ್ಕೆ ಪ್ರತಿಬಿಂಬ. ಪೌರ ಕಾರ್ಮಿಕರ ದಿನಾಚರಣೆ ನಗರಸಭೆಯಿಂದ ಅದ್ದೂರಿ ಕಾರ್ಯಕ್ರಮ ಆಯೋಜನೆ, ಸಮಾಜ ಸೇವಕರಿಂದ ವಿವಿಧ ಪರಿಕರಗಳ ವಿತರಣೆ. ಮೋದಿ ಸ್ವಚ್ಛ ಭಾರತ ಕೇವಲ ಫ್ಯಾಷನ್ಗೆ, ಹೈಟೆಕ್ ನಗರಗಳಲ್ಲಿ ಬೇಕಿಲ್ಲ ಸ್ವಚ್ಛ ಭಾರತ, ಸಚಿವ ಆಂಜನೇಯಲು ಹೇಳಿಕೆ. ಸಸಿಗಳನ್ನ ಮಕ್ಕಳಂತೆ ಬೆಳೆಸಬೇಕು, ಉತ್ತಮ ಪರಿಸರವೇ ಮುಂದಿನ ಭವಿಷ್ಯಕ್ಕೆ ನಾಂದಿ, ವಿಜಯಪುರದಲ್ಲಿ ಸಾಲು ಮರದ ತಿಮ್ಮಕ್ಕ ಹೇಳಿಕೆ. ಕೋಟಿ ರಾಮನಾಮ ಜಪ ಆಯೋಜನೆ, ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ಭಕ್ತ ಸಮೂಹ, ಅಲಂಕೃತವಾಗಿ ಶೃಂಗರಿಸಿದ ದೇವರ ವಿಗ್ರಹಗಳು.